ಕೊನೆಯ ಆಷಾಢ ಶುಕ್ರವಾರ ತಾಯಿಯ ದರ್ಶನವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಮತ್ತು ಲಕ್ಷಾಂತರ ಜನ ಬಂದು ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೂ ಸಹ ಜನ ಒತ್ತಡ ಜಾಸ್ತಿ ಇದೆ. ಕೊನೆಯ ಶುಕ್ರವಾರ ಆದ್ದರಿಂದ ತುಂಬ ಜನ ಬರ್ತಾಯಿದ್ದಾರೆ. ಬರುವಂಥ ಜನ ಶಾಂತಿಯಿಂದ ಸ್ವಲ್ಪ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ನಾಡಿನ ಜನರಿಗೆ ಇವತ್ತು ಆಷಾಢದ ಕೊನೆಯ ಶುಕ್ರವಾರದ ಶುಭಾಶಯವನ್ನು ತಿಳಿಸ್ತೇನೆ. ಹಾಗೆ ಮೈಸೂರಿನ ಜನರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತೇನೆ. ಸರ್, ನಿಮ್ಮ ಲೈಫಲ್ಲಿ ತಾಯಿ ಎಷ್ಟು ಇಂಪಾರ್ಟೆಂಟ್ ಸರ್? ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅಧಿದೇವತೆ ಚಾಮುಂಡೇಶ್ವರಿ ಈ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಬಂದಿರತಕ್ಕಂಥ ತಾಯಿ. ಪ್ರತಿಯೊಬ್ಬರಿಗೂ ಸಹ ಅವ್ರಿಗೆ ಆಸೆ ಇರ್ತದೆ. ಪ್ರತಿಯೊಬ್ಬ ಹೆಣ್ಮಕ್ಳುಗಳಿಗೂ, ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ತಾಯಿ ದರ್ಶನ ಮಾಡಬೇಕು ಅಂತೇಳಿ ಆಸೆ ಇರ್ತದೆ. ನಾನು ಆ ತಾಯಿ ನಂಬಿದ್ದೀನಿ. ಯಾವಾಗಲೂ ಸಹ ನಾವು ಬರ್ತೀವಿ, ದರ್ಶನ ಮಾಡ್ತೀವಿ. ಇಲ್ಲಿ ಬಂದರೆ ಏನೋ ಒಂದು ಸಮಾಧಾನ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸಹ ಬರ್ತೀವಿ. ತಾಯಿ ಕೃಪೆಯಿಂದ ನಿಮ್ಮ ಲೈಫಲ್ಲಿ ಏನಾದರೂ ಪವಾಡಗಳು ಏನಾದರೂ ಆಗಿದೆ? ಎಲ್ಲರ ಜೀವನದಲ್ಲೂ ಪವಾಡಗಳು ಆಗ್ತಾ ಇರೋದೇ ತಾಯಿಯಿಂದಲೇ ಅಂತ ನನ್ನ ಒಂದು ಭಾವನೆ. ತಾಯಿ ಹತ್ರ ನಾವೇನೂ ಕೇಳೋದಿಲ್ಲ, ನೆಮ್ಮದಿ ಶಾಂತಿಯನ್ನು ಕೇಳ್ತೀವಿ. ಒಳ್ಳೇದಾಗಲಿ ಮೈಸೂರು ಜನರಿಗೆ ಅಂತ ಕೇಳ್ತೀವಿ. ನೋಡಿ, ಇವತ್ತು ತಾಯಿ ದರ್ಶನಕ್ಕೆ ಬಂದಿದ್ದೀವಿ. ಆ ವಿಷಯಗಳೆಲ್ಲ ಬೇಡ. ಒಂದೇ ಪದದಲ್ಲಿ ತಾಯಿಯ ವರ್ಣನೆ ಮಾಡಬೇಕು.